ಹೊಂಟಿಯಲ್ಲ ಮರೆ ನನ್ನಿಂದ ಯಾಕೆ ಅಂಟ್ಬಿದ್ದಿಲ್ಲ ನನಗೆ ಅರ್ಜೆಂಟ್ ಆಗಿ ರೊಕ್ಕ ಬೇಕೈತಪ್ಪ ಎಷ್ಟು 2 ಲಕ್ಷ 2 ಲಕ್ಷ ನಿನಗೆ ಅದಕ್ಕ ಜಾತ್ರೆಗೆ ಮಂದಿ ಬಂದಾರ ಅವ್ರಿಗೆ ಜಾತ್ರೆ ಮಾಡಿಸ್ಬೇಕು ಓ ಮಂದಿಗೆ ನಿಮ್ ಮನ್ಯಾಗ ಜಾತ್ರೆ ಮಾಡ್ಸಕ್ 2 ಲಕ್ಷ ರೂಪಾಯಿ ಬೀಗ್ರ ಬಂದಾರ 1 ರೂಪಾಯಿನ ಖರ್ಚಲ್ಲ ನಂಗೆ ಐಡಿಯಾ ಹೇಳ್ತೀನಿ ಏನ್ ಐಡಿಯಾ ಈಗ ಸುತ್ತ ಹಳ್ಳಿಗೆ ಯಾವ್ದಾರ ಒಂದ್ರಾಗ ಜಾತ್ರೆ ಇರ್ತಾವಲ್ಲ ಅಲ್ಲಿ ಒಂದ್ ಕ್ಯಾಮ್ರಾ ತಗೊಂಡ 4 ಫೋಟೋ ತಗೊಂಬ ನಿಮ್ ಬೀಗ್ರಿ ತೋರಿಸ್ಬಿಡು ಜಾತ್ರೆ ಅಂದ್ರೆ ಹಿಂಗಿರ್ತ ಅಂತ ತೋರಿಸ್ಬಿಡು ಊರಿಗೆ ಹೋಗ್ಬಿಡ್ತಾರೆ ವರ್ಷಕ್ಕೊಮ್ಮೆ ಜಾತ್ರೆ ಬರ್ತಾರ ಹಂಗೆ ತೋರಿಸಿ ಕಳ್ಸ್ಬೇಕು ಏನು ಅವ್ರಿಗೆ ಏನೋ ವರ್ಷಕ್ಕೊಮ್ಮೆ ಅನ್ನಕತ್ತಿ ನಿನಗೆ ಎಷ್ಟು 2 ಲಕ್ಷ ಅದ 2 ಲಕ್ಷ 2 ಬೇಡ 5 ಲಕ್ಷ ಕೊಡಿಸ್ತೀನಿ ಅಡ್ ತಗೊಂಡು ನಾ ಏನ್ ಮಾಡ್ಲಿ ಬರೀ ನನಗೂ ಬೇಕು ಇದ್ರಾಗ ನೀನು ತಗೊಳವನ ಬಡ್ಡಿಯಾಗಿ ಕೊಡ್ಸಿರ್ತೀನಿ ಆದ್ರೆ ಬೇಕಂದ್ರೆ ನಾವು ಅರ್ಜೆಂಟ್ ಇಬ್ರು ಸೇರಿ ಕಬ್ಬಣ ಅಂಗಡಿಗೆ ಹೋಗಿ ಅಲ್ಲಿ ಯಾಕೆ ರೊಕ್ಕ ಬೇಕಾ ಬೇಡ ಬೇಕು ಅಲ್ಲಿ ಹೋಗಿ 1 3 ಚಡಿ ಮಾಡ್ಸೋಣ ಎತ್ತ ಲಂಬ ಎತ್ತ ಪಿಂಡ ಅವ್ಯಾಕೆ ಹಾ ಸೀದಾ ಬಂಗಾರ ಅಂಗಡಿ ಹೋಗುನು ಬಂಗಾರ ನೀರ್ ಕುಡ್ಸೋನು ನಮ್ಮ ಅಕ್ಕನ ಒಂದು ಒಯ್ದು ಇಟ್ಬಿಡೋನು 5 ಲಕ್ಷ ರೂಪಾಯಿ ಕೊಟ್ಟು ಬಿಡ್ತಾಳ ಆಯ್ತು ಅಷ್ಟು ಮಾಡಿ ನಮ್ಮ ಅಕ್ಕ ಭಾಳ ಸೆಣೆ ಯಾಕೆ ಇವೆಲ್ಲ ಎಲ್ಲಿ ಅಂತ ಕೇಳಿದ್ರಿ ಏನ್ ಹೇಳ್ತಿ ಗುಂಡನ ಕೊಡ್ಸ್ಯಾನ ಅಂತ ಹೇಳ್ತೀನಿ 1 ರೂಪಾಯಿನೇ ಸಿಗಲ್ಲ ಏನಿಲ್ಲ ಅಕ್ಕ ಗೌಡ್ರ ಮನೆ ಬಟ್ಟಲು ಮರಿ ತೋಡಕತ್ತಿದ್ವಿ ನೋಡ್ತೀವಿ ಒಂದ್ರ ಮೇಲೆ ಒಂದು ಪುದು ಪುದಿಯೋದು ನೋಡ್ತೀವಿ ಎತ್ತ ಲಂಬ ಎತ್ತ ಪಿಂಡ ಅಂತ ಇಷ್ಟ ಮಾಡಂತ ಇಷ್ಟ ಮಾಡ್ಬೇಕು ಬಂದ್ರೆ ನಿನ್ನನ್ನು ನಾ ಕಂಡ ನೀನೇ ನನ್ನೆಲ್ಲ ನಾಳೆ ನಿನ್ನನ್ನು ನಾ ಕಂಡ ನೀನೇ ನನ್ನೆಲ್ಲ ನಾಳೆ ಅಯ್ಯೋ ಅಯ್ಯೋ ಏನಿದು ಇನ್ನು ಅರ್ಥವಾಗದು ಅಬ್ಬಬ್ಬ ಊರಿಗೆ ಕೇಳು ಹಾಗೆ ಕೂಗಲ ಅಯ್ಯೋ ನಿನ್ನೆದುರಲ್ಲೇ ನಿಂತು ಹೇಳಲ ಆಣೆ ಮಾಡಿ ಹೇಳುತ್ತೀನಿ ನಾನು ನಿನ್ನವಳು ಭಯಂಕರ ಖುಷಿ ವಿಚಾರ ಇದೆ ಮೊದಲು ಗುಡಿ ಬಣ್ಣ ಎಕ್ಕರ್ತಾರ ನೋಡ ವಿಷಯ ಆಗತ್ರ ನನ್ನ ತಮ್ಮ ಅದನ್ನ ಅವನಿಗೆ ವಿಷ ಹಾಕ್ತೀನಿ ಕುಡಿ ಕುಡಿ ಅವನದೇನ ಭಯಂಕರ ಖುಷಿ ವಿಚಾರ ಏನದು ಆ ಸಾಮತ್ರಿ ಎಟ್ಟು ನಕರ ಮಾಡ್ತಿದ್ಲು ಎಟ್ಟು ಮಾತಾಡ್ತಿದ್ಲು ಸತ್ ನೋಡಕ್ಕಿನ ಕೂಸ ಗಟ್ಟಿನ ಹಾಲು ಹೋಗೋ ಕುಡಿಯೋ ಹಿಂಡ ನಿನಗ ಅಲ್ಲ ಪಾಪ ಆಕಿನ ಕೂಸತೈತಿ ಅಳದ್ ಬಿಟ್ಟು ಹಾಲು ಕುಡ್ಸಕತ್ತಿ ಅಲ್ಲ ಅಯ್ಯಯ್ಯ ಅದೇ ನನಗ ಹತ್ತಿದ್ದ ಹೊಂದಿದ್ದ ಅಳಕ ಎಲ್ಲಾ ಕಡೆ ಹತ್ತಿದ್ವ ಎಲ್ಲ ಕಡೆ ನನಗ ಹತ್ತುತ್ತ ಶೆಟ್ಟಿ ಮಗಳನ್ನ ಕೊಟ್ಟು ಮದುವೆ ಮಾಡಿಲ್ಲ ಮಾಡಿವಲ್ಲ ರಿಲೇಶನ್ಶಿಪ್ ಅಯ್ಯಯ್ಯ ಶಟ್ಟಿ ಶಿಪ್ಪ ಹಿಡ್ದಿಲ್ಲ ನಾನು ಇನ್ನ ಅಕ್ಕಿನ ಶಿಪ್ ಹಿಡಿತೀನೇನು ಸತ್ತ ಶೆಟ್ಟಿ ನಮ್ಮ ಅಕ್ಕನ ಕೈ ಏನಾತ ಇವ ಯಾಕೆ ಬಂದಾನಂತ ಏನಿಲ್ಲ ಒಂದ್ 3 ಇಡ್ತಾನಂತ ಹೋದ್ ತಿಂಗಳಿಟ್ಟು ಸಾಮಾನ ತಕ್ಕೊಂಡಿಲ್ಲ ಅವ 1 ತಿಂಗಳ ತಲೆ ಇಟ್ಟಲ್ಲಿ ಜಂಗ್ ಹತ್ತಿದ್ವು ಹಿಂಗ ಮಾಡ್ತೀರ ನೋಡ್ಲೆ ಇಟ್ಕೊಳ್ಳೆ ತಕೊಂಡ್ ಹೋಗ್ ಬರಲ್ಲ ನಿಮಗ ನನಗೆ ಇಟ್ಟಿದ್ದ ನೆನಪ ತಕೊಳ್ಳೋದೇ ನೆನಪಾಗಿಲ್ಲ ಇನ್ಮೇಲೆ ಹಂಗ ಮಾಡಕ್ ಹೋಗ್ಬೇಡ ಬಂಗಾರ ಚಿನ್ನಿ ಎತ್ತ ಲಂಬ ಎತ್ತ ಪಿಂಡ ಹೌದಾ ಚಿಣಿ ಬಂಗಾರ ಚಿಣಿ ಹೌದಾ ಇವ್ವ ಅಲ್ಲಲ್ಲಿ ಇದಕ್ಕೆ ತಿನ್ನ ಕೂಳ ಇಲ್ಲ ಇದೆಲ್ಲಿಗೆ ಬರ್ತೈತಿ ಬಂಗಾರ ಚಿಣಿ ಗೌಡವನಿ ಬಸ್ತ್ರ ಮೇಲೆ ತೋಡಾಕತ್ತೀನಿ ಒಂದ್ರ ಮೇಲೆ ಪುದು ಮ್ಯಾಗ ಹೌದಾ ಅಲ್ಲ ರೊಕ್ಕ ಏನ್ ಬಾಳ ಬೇಡ ಒಂದ್ 5 ಲಕ್ಷ ರೂಪಾಯಿ ಬೇಕು 5 ಲಕ್ಷ ನನಗೇನ್ ಪೀಡ್ಸ್ ಬಂದೈತೇನ ನೀನು ಕಲೆಕ್ಷನ್ ಆಗೋದು ಇವತ್ತಾಗೈತೆ 5 ಲಕ್ಷ ನಾ ಎಲ್ಲಿಂದ ತಗೊಳ್ಳೋಮರಯ್ಯ ತುದಿ ಟಿಕೆಟ್ ಬರಲ್ಲ ನಾ ಎಂದೂ ಹಂಗ ಇಟ್ಕೊಳ್ಳೋದಿಲ್ಲ ತುದಿ ತಿಕ್ಕಿ ಇಟ್ಕೊಳ್ಳೋದು ನಾನು ಆಯ್ತು ಬಿಡು ಏನ ಹಂಗಿಂಗ್ ಮಾಡಿ ಒಂದ್ 3 ಲಕ್ಷ ಕೊಡ್ತೀನಿ ನೋಡಿ 3 ಅಂತ ಆಯ್ತು ಏಕ್ ತೇರಾ 2 ಮೇರಾ ಗುಂಡೆ ಹೆಂಗದವು ಎತ್ತ ಲಂಬ ಎತ್ತ ಪಿಂಡ ವಾ ಕೇಳಕ ಎಷ್ಟು ಮಜಾ ಅನ್ಸಕತ್ತೈತಿ ಎತ್ತ ಲಂಬ ಎತ್ತ ಪಿಂಡ 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 ಆಟ ಹಾಕ್ತಾಳ ನಿಮ್ಮ ಅಕ್ಕ ಹುಚ್ಚಿಡ್ತೈತಿ ಅದ ಬಡಬಡಿಸ್ತಾಳಕಿ ಬಾ ನಡಿ ಮಧುವಾಸ ಚಂದ್ರಮ ನೈದಿಲಿಗೆ ಸಂಭ್ರಮ ಮಧುಮಾಸ ಚಂದ್ರಮ ನೈದಿಲಿಗೆ ಸಂಭ್ರಮ
ಚಂದ್ರಮ ನೈದಿಲಿಗೆ ಸಂಭ್ರಮ. ಅಕ್ಕ ಅಕ್ಕ ಒಂದ್ 4 ಪಾತ್ರೆ ಇದೆ, ನಾನ್ ತೊಳೆದ್ ಬಿಡ್ತೀನಿ, ನೀನ್ ಸ್ವಲ್ಪ ಮಗು ನೋಡ್ಕೋತಾ ಇರು. ನೀನೇನು ಹಸಿ ಬಾಣ್ತಿ, ಇಷ್ಟು ಬೇಗ ಕೆಲಸ ಮಾಡಬಾರ್ದು. ನಾನೇ ಪಾತ್ರೆ ತೊಳಿತೀನಿ, ನೀನೇ ಮಗುನ ಏನಕ್ಕ ನೀನು ಆಗ್ಲೇ 3 ತಿಂಗಳಾಯ್ತು, ಎಲ್ಲ ಕೆಲಸ ನೀನೇ ಮಾಡ್ತೀಯ. ನನಗೆ ತುಂಬಾ ಬೇಜಾರಾಗತ್ತಕ್ಕ ಕೆಲಸ ಮಾಡಿ. ಬೇಡ, ನಾನೆಲ್ಲ ಪಾತ್ರೆ ತೊಳಿತೀನಿ, ನಿನ್ ಮಗು ನೋಡ್ಕೋತಾ ಇರು. ಇಲ್ಲ ಸಂಗವ, ನಾನು ಎಷ್ಟು ಹೇಳಿದೆ, ನೀನ್ ಇನ್ನು ಹಸಿ ಬಾಣ್ತಿಯಮ್ಮ, ಪಾತ್ರೆ ತೊಳಿಬೇಡ ಅಂತ. ನನ್ನ ಮಾತೆಲ್ಲಿ ಕೇಳ್ತಾಳೆ? ಹಠ ಅಂದ್ರೆ ಹಠ. ಮೊದ್ಲು ಯಾರ ಮಗಳು ಹೇಳವಳು? ನಿನ್ನ ಮಗಳು. ನಮ್ಮ ಮನೆಗೆಲ್ಲ ಶುದ್ಧ ಇದ್ಲಕ್ಕಿ, ನಿಮ್ಮ ನಮ್ಮನೆಗೆ ಯಾಕೆ ಬಂದ್ರಿ? ತಿಂಡಿ ಹೆಚ್ಚಾಗಿ ಅಲ್ಲ, ಮನೆಗ್ ಬಂದವ್ರು ಯಾರು ಹಿಂಗೆ ಕೇಳ್ತಾರ? ಯಾಕೆ ಬಂದಿ ಅಂದ್ರೆ ಏನು ಹೇಳ್ತಾರ? ಹಂಗಲ್ಲ, ನೀನ್ ನಮ್ಮ ಮನೆಗೆ ಬರೋಳಲ್ಲ, ಮದ್ವೆ ದಿವಸನೇ ಬಾಯಿ ಬಂದಾಗ ಮಾತಾಡಿ ಹೋದೆ ಅಲ್ಲ. ಯಾವ ಫಂಕ್ಷನ್ ಇಲ್ಲ ಏನಿಲ್ಲ. ನಿನ್ನ ಫಂಕ್ಷನ್ ಇದ್ರೆ ಅಟ್ಟ ಬರ್ಬೇಕೆ? ನಿನ್ನ ಫಂಕ್ಷನ್ ಮುಂಡಾ ಮುಸ್ತ. ನನ್ನ ಮೊಮ್ಮಗನ್ ನೋಡಕ್ ಬಂದಿಲ್ಲ. ಎಲ್ಲಿ ಕುಂದ್ರಲಿ? ಅಲ್ಲಿ ಹಾಕಿದ್ರ ಇಲ್ಲಿ ತಂದು ಹಾಕ. ನಾವ್ ಇದ್ದಲ್ಲಿ ಬರ್ಬೇಕು ನಮಗ, ನಾವ್ ಅಲ್ಲೆಲ್ಲ ಹೋಗರಲ್ಲ. ಹೌದಾ? ನಮ್ಮ ಮನ್ಯಾಗ ನಮ್ಮ ಶೆಟ್ಟಿ ಸೋಫಾ ಸೀಟ್ ಹಾಕ್ಯಾನ ಟುತ್ತಂದು. ಸೀಟ್ ಮನಿ ಬಂದಿನಿ ನಾನು. ಸೋಫಾ ಸೀಟ್. ಸೀಟ್ ಅಲ್ಲ ಸಂಗವ, ಅದು ಸೋಫಾ ಸೆಟ್. ಅದೇ ಏನು ಮತ್ತೇನು ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದಿ, ನೀರ್ ತರ್ಲೆ, ಚಾ ತರ್ಲೆ? ಯಾ ನೀರು? ನೀರಿಗೆ ಕುಡಲ್ಲ ನಾನು. ಮತ್ತೇನ್ ಕುಡಿತಿ? ಏನಾಯ್ತು? ಬಾಟ್ಲಿ. ಬಾಟ್ಲಿ? ಅದ ಬಿಸ್ಲೇರಿ. ಓಹೋ, ಸರಿ. ಹಾಗಾದ್ರೆ ಬಿಸಿ ಏರಿದ್ಮೇಲೆ ಬಿಸ್ಲೇರಿ ತಂದು ಕೊಡ್ತೀನಿ. ಮತ್ತೆ ಚಾ ಮಾಡ್ತೀನಿ. ಚಾ 1-2 ಕಿಲೋ ಉಪ್ಪಿಟ್ಟು, 1-2 ಕಿಲೋ ಅವಲಕ್ಕಿ, 1-2 ಕಿಲೋ ಚೂಡ ತಗೊಂಡ್ ಬಾ, ತಿನ್ನೋಣ. 1-8 ಪ್ಲೇಟ್ ಬಜ್ಜಿ ತಗೊಂಡ್ ಬಾ, ಮಿರ್ಚಿ ಬಜ್ಜಿ. ಇಷ್ಟು ಸಣ್ಣ ಪ್ರಕೃತಿಗೆ ಅಷ್ಟೆಲ್ಲ ದಕ್ಕತ್ತ? ಇಟ್ಟದಿಂದ ಇನ್ನೂ ನಾ ಒಪ್ಪತ್ತಿದ್ದೀನಿ. ಒಪ್ಪತ್ತಿಲ್ಲ ಅಂದ್ರೆ ಹೊಡ್ತನ ಬೇರೆ ಐತಿ. ಇನ್ನು ಚಾಗೆ ಕುಡಿಯಲ್ಲ ನಾನು. ಮುನ್ಸಿಪಾಲಿಟಿ ಮೆಂಬರ್ ತೆಗಿನಲ್ಲ, ಚಾಗೆ ಕುಡಿಯೋದ್ ಬಿಟ್ಟಿನಿ. ಮತ್ತೇನ್ ಕುಡಿತಿ? ಏನೇ ಇದ್ರು ಓಟಿ. ಓಟಿ ನಂಗೆ ಒಂದು ದಿವಸ ಮಾಡಿ ಗೊತ್ತಿಲ್ಲವ. ನೀ ಹೆಂಗ್ ಮಾಡ್ಬೇಕು ಹೇಳಿ, ಮಾಡ್ಕೊಂಬಂದ್ ಕೊಡ್ತೀನಿ. ನಿಮ್ ಮನೆಗ ಅವೆಲ್ಲ ಕಾಣಬೇಕು ಬಿಡು. ನೀ ನಮ್ಮ ಮಗಳ ಕೊಟ್ಟಿವಂತ ಉದ್ದಾರ ಆಗೈತಿ ನಿಮ್ ಮನಿ. ಇಲ್ಲ ಉದ್ದಾರ ಆಗಿದೆ. ಎಲ್ಲಿ ಉದ್ದಾರ ಐತಿ ಅವ್ವ? ನಿಮ್ ಮನೆ ತಾನೇ ಏನು ಉದ್ದಾರ ಇತ್ತು? ನಾವು ಮಾಡ್ಕೊಂಡಂತ ನೀವು ಉದ್ದಾರ ಆಗಿರಿ. ನಮ್ಮನ್ನು ಮಾಡ್ಕೊಂಡು ನೀವು ಉದ್ದಾರ ಆಗಿರಿ. ಸ್ವಲ್ಪ ಹಾಲು ತಗೋ, ಗಟ್ಟೆನು ಹಾಲು. ಸಕ್ರೆ ಮುಂದಾಕು, ಚಾಪುಡಿ ಹಿಂದಾಕು. ಅದೇ ಓಟಿ. ಅದು ಕೇಟಿ. ಅದೇನು ಬ್ಯಾ ಬಿಡು, ನೀ ಹೇಳೋದ್ ಕೇಳಕ್ ಗೊತ್ತಾತ, ಕುಡ್ದಂಗಾತ. ಬುರ್ಕ್ ಕಾಫಿ ತುಂಬಬಹುದು. ಏನು ಬುರ್ಕ್ ಕಾಫಿ? ಬುರ್ಕ್ ಕಾಫಿ ಅಲ್ಲದು, ಬ್ರೂ ಕಾಫಿ. ಅದೇ ಬುರ್ಗ್ ಎಬ್ಸ್ಕೊಂಡ್ ಬಾ. ಹೌದಾ? ನಿನಗೋಸ್ಕರ ಸ್ಪೆಷಲ್ ಆಗಿ ಬುರ್ಗ್ ಎಬ್ಸ್ಕೊಂಡೆ ಮಾಡ್ಕೊಂಡ್ ಬರ್ತೀನಿ. ಆಯ್ತು. ಅಲ್ಲ ಹೊಂಟಲ್ಲ ಇಲ್ಲಿ ನನ್ನ ಮೊಮ್ಮಗನ. ಅಲ್ಲ ಸಂಗವ, ಮಲ್ಗಿದಾನೆ, ಎದ್ದಂದ್ರೆ ಮಕ್ಕೋಣ. ಏನ್ ದೊಡ್ಡದಾಗಿ ಹೇಳ್ತೇನ? 6 ಹಡ್ದಕ್ಕೆ ಮುಂದೆ 3 ಹಡ್ದಕ್ಕೆ ಮುರ್ಕ ಮಾಡಿದ್ಲಂತ. ಇಂಥವ್ ಎಸೆಸ್ ಹಡ್ದು ಎಲ್ಲೆಲ್ಲಿ ಬಿಟ್ಟು ನನಗ ಗೊತ್ತಿಲ್ಲ. ಈಗ ನನ್ನ ಮುಂದೆ ನಕ್ರ ಮಾಡಕತ್ತಾಳ ನಕ್ರೇಶ್ವರಿ. ನೀನು ನಕ್ರ ನನಗ್ ಗೊತ್ತಿಲ್ಲ.
ಹಿಮ ಎಲ್ಲಿ ಬೆಳೆಸ್ಬೇಕಂತ ಮಾಡ್ಯಾನ ಯಾರೇ ಗೊತ್ತ. ಏನ್ ಚಿಂತನೆ ಕಾಣಕತ್ತಿಲಿ ಭಾಡೇನಿದ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋದು ನೀರಾನಯ್ಯ, ನಾನಯ್ಯ, ಗೊಂಬೆ ನಾನಯ್ಯ. ನನ್ ಮಗ ನೀನು ಭಾಡ್ಯ, ನನ್ ಮಗ ನೀನು ಭಾಡ್ಯ, ನನ್ ಮಗ ನೀನು ಭಾಡ್ಯ, ನನ್ ಮಗ ನಾನಯ್ಯ, ಗೊಂಬೆ ನಾನಯ್ಯ. ಮಾಟಿ ಕೆಂಪ ಕೆಂಪ ಹೊಡಿಬಾರ ಒಂದು ಪಂಪ, ಮಾಟಿ ಕೆಂಪ ಕೆಂಪ ಹೊಡಿಬಾರ ಒಂದು ಪಂಪ. ಆಲಸಿತ ಆಲಸಿತ बिल्कुल भी रस्ते पे नील में जिंदड़ी पे हाल है, सूरज का दाल है, आजा सवरिया ताल सी ताल मिला, ताल सी ताल मिला. हट्टा टमाट ಕೆಂಪ ಕೆಂಪ ಹುಡುಗ ಹೊಡಿಬಾರ ಒಂದು ಪಂಪ, ಟಮಾಟ ಕೆಂಪ ಕೆಂಪ ಹುಡುಗ ಹೊಡಿಬಾರ ಒಂದು ಪಂಪ. ನಿಂದು ಬಸ್ 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 ಬಸ್. ಬಸ್ ಮಾಡ್ಲಿ ಅದ್ರ ಸಮಾಧಾನ ಆಗೋದಿಲ್ಲ. ನಮ್ದೆಲ್ಲ ನಮ್ಗೆಲ್ಲ ವಯಸ್ಸಾಗ್ಬಿಟ್ಟೈತಲ್ಲ, ನಮ್ದು ಪಸ್ ಪಸ್. ಈಗ ಹೊಸ್ದಂಗ್ ಮದ್ವೆ ಆಗಿಲ್ಲ, ನಿಂದು ಬಸ್ ಬಸ್ ಬಸ್. ಸಂಗವ್ವ ಏನವ ಎದಕ್ ಬಂದಿ ಏವ ನೀನು? ಅಯ್ಯೋ ನಿಮ್ ಮನತಂದಾಗ ಇದೇ ಪದ್ಧತಿ ಕಳ್ಸ್ರಿ ನಿಮ್ಮಗ ನಿಮ್ಮ ಅಕ್ಕಗ. ಹಂಗ ತಿಳ್ಕೊ. ಮನಿ ಬಂದವ್ರಿಗೆ ಯಾಕೆ ಬಂದ್ರಿ, ಏನು ಬಂದ್ರಿ, ಉಣ್ತೀರಿ ತಿನ್ನುತ್ತೀರಿ, ಏನೋ ನಿಮ್ ಭಾಷೆ. ಅಲ್ಲ ನೀ ಬಾಳ ದಿವಸಕ್ಕೆ ಬಂದಿಯಲ್ಲ, ಹಂಗ ಬರಕ್ಕೆಲ್ಲ ಅದಕ್ಕ ಏನ್ರ ಕೆಲ್ಸ ಇದ್ರ ಬಂದಿರ್ಬೋದು. ಯಾಕೆ ಬಂದಿ ಅಂತ ಕೇಳ. ಅಲ್ಲ ನಿನ್ನ ಬುದ್ಧಿ ಅನ್ನೋದು ಎಲ್ಲಿಟ್ಟಿ ತಲ್ಯಾಗ? ಎಲ್ಲಾರ್ಗಿ ತಲೆಗೆ ಇರ್ತೈತಿ. ಅಲ್ಲ ಆ ಬಂದೆ ಹೆಣ್ಣಿನ ಕೈಯ ಕೂಸಿ ಕೊಟ್ಟು ಹೋಗಿ ಎಲ್ಲ ತಿಳಿತೈತೆ ನಿನಗ. ಒಂದಾಗಿ ಚಂದಾಗಿ ಸಾಗಿ ಬಂದಿರುವ ಅಕ್ಕ ತಂಗಿರ ಮಧ್ಯೆ ನೀನ್ ಈ ರೀತಿ ವಿಷದ ಬೀಜ ಬಿತ್ಲಿಕ್ಕೆ ಬರಬೇಡ. ನನಗೊತ್ತಿತ್ತು ನೀನ್ ಇದ್ರ ಸಲುವಾಗೇ ಮನೆಗ್ ಬಂದಿದ್ದೀಯ ಅಂತ. ನೀ ಎಲ್ಲಿ ಕಾಲಿಡ್ತೀಯೋ ಅಲ್ಲಿ ಬೆಂಕಿ ಹಚ್ಚೋದಿ ನಿನಗೆ ಅಂತ. ಒಂದ್ ಮನೆ ಇದ್ದಿದ್ದನ್ನ 11 ಮನೆ ಮಾಡ್ಬೇಕು ಸಮಾಧಾನ ಆಗೋದಿಲ್ಲ ನಿನಗ. ನೀನ್ ಯಾರು ಕರೆಯಕ್ ಬಂದಿದ್ರ ಮನೆಗೆ? ಬಾ ಕರೆಯಕ್ ಬಂದಿದ್ದ ಮಾತಾಡಕತ್ತಿ ನಾನ ಮಾತಾಡಕತ್ತಿ ಅಂದ್ರ ನೋಡ ಮತ್ತೆ ಮೈಕೆ ಬೇಡ ಹಂಗ ಓದ್ರಕತ್ತಿ ಬಿಡ್ತೀನಿ ನಾನು. ಅಯ್ಯ ಈಗ ಆಗಲೇ ಅಂದಾರ ನೀವು ಹೋದ್ರ ಮೈಕ್ ಬಂದ್ ಹಾಕತ್ತವ್ರಿ ಇಲ್ಲ ಅಂತ ಹೇಳಿ. ಎಷ್ಟು ಮಾತಾಡ್ತಿ? ನಿನ್ನ ಮನೆ ಅಂತ ತಿಳ್ಕೊಂಡೇನ? ನಂದು ಐತಿ ಮನೆ 7 ಸಿಸಿ ಮನೆ ಐತಿ 7 ಸಿಸಿ. ಅದು 7 ಸಿಸಿ ಅಲ್ಲ 6 ಸಿಸಿ ಅಂತ ಹೇಳು. ನಿಂದದ 6 ಸಿಸಿ ನಂದು 7 ಸಿಸಿ. ಅದ್ರ ಮೇಲೆ ಕುಂದ್ರಬೇಕಾಗಿತ್ತು. ಇಲ್ಲಿ ಯಾಕೆ ಬಂದಿ? ಅಲ್ಲೇ ಕುಂದಿರ್ತೀನಿ. ಈಗ ಹೋಗಿ ಆ ಮ್ಯಾಲ್ಗೆ ತುದಿಗೆ ಕುಂದಿರ್ತೀನಿ ನೋಡು ಅಂತೀನಿ ನೀನು. ಕೂಸಿಗೆ ಏನಾರ ಹಾಲ್ಗಡ್ಗ ಚೈನು ಉಡ್ದಾರ ತಂದಿಯೋ ಖಾಲಿ ಕೈ ಅಳಿಗಾಡ್ಸ್ಕೊತ್ ಬಂದಿ? ನನ್ನ ಮೊಮ್ಮಗ ಅಟ್ಟು ತರ್ಲಾರ್ದೆ ಬರ್ತೀನೇನ? ಸರಿ ಕತ್ತಿದ್ದೆ ಏನು ಗೊತ್ತಿಗೆಟ್ ನನ್ನ ಮಕ್ಕಳಾಗಿರಿ. ಹಂಗ 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 ತಿಳ್ಕೊಳ್ಳಿ ಕೊಡು. ಬಂದಕಿನ ಕೈ ಹುಡ್ಕೊಂಡು ನಿಂತು ಬಿಟ್ಟಿಯಲ್ಲ. ನೀನ್ ಆ ತರ ಕತ್ತಿದ್ದೆ. ನಿಮ್ಮಪ್ಪ ಶಟ್ಟಿ ನಿಷೇಧಾಗ ಟ್ರಿಜರಿ ಚಾವಿ ಎಲ್ಲಿಟ್ಟೇತೇನ? ಯಾಕೆ ಹುಡುಕಿದ್ರು ಸಿಗ್ಲೇ ಇಲ್ಲ. ಅದಕ್ಕ ತಂದಿಲ್ಲ. ಇನ್ನೊಂದ್ಸಲ ಬಂದಾಗ ತರ್ತೀನಿ. ಇನ್ನೊಂದ್ಸಲ ಬಂದಾಗ ಆಯ್ತಾಳ. ಶಾಣ್ಯಾಕದ್ದಿದಿ ಹೋಗು. ಅಯ್ಯ ಹೋಗ ಹೋಗ ನಮ್ದೇನ ಮನೆ ಮಾಟ ಇಲ್ಲ. ನೆನಪಾರಿದ್ದೆ ನೋಡು. ಏನು? ನಾನು ಶಟ್ಟಿ ಮೊನ್ನೆ ಇಲ್ಲಿ ಸೊಲ್ಲಪುರಕ್ಕೆ ಹೋಗಿದ್ವಿ. ಎದಕ್ಕ? ನಿಂಗ್ ಸೀರೆ ತರಕ. ನನಗ್ ಸೀರೆ ತರಕ? ನಿನಗ ನೋಡಿ. ಎಂತ ಸೀರೆವ ಅದು? ಅದು ಟುಮಾರೋ ಸೀರೆ. ಯಾವ್ದು? ಟುಮಾರೋ. ಟುಮಾರೋ ಅಂದ್ರ ಅದೆಂತದು? ಸಾಲಿ ಕಲಿ ಅಂದ್ರೆ ಜಂಗಲ್ ಅಡ್ಡಾಡಿ ಅವ್ರು ಕರ್ಕೊಂಡು ಎಲ್ಲಿಗೋ ಹೌದು. ಇವತ್ತು ಉಟ್ಕೊಂಡೆ ಸೀರೆನ ನಾಳೆ ಜಾಡಿ ಸುಟ್ಕೊಂಡ್ರ ಟುಮಾರೋ ಸೀರೆ. ಅಯ್ಯೋ ಇದೇನ್ ಮಹಾ. ನಮ್ಮ ಯಜಮಾನ್ರು ದಿನ ಆಫೀಸ್ಗೆ ಹೋದಾಗ ಒಂದೊಂದ್ ಸೀರೆ ಕೈಯಲ್ಲಿ ಹಿಡ್ಕೊಂಡೇ ಬರ್ತಾರೆ. ಅಯ್ಯೋ ದಿನ ನಿಮ್ ಯಜಮಾನ್ರು ಆಫೀಸಿಂದ ಬರ್ಬೇಕಾದ್ರೆ ದಿನ ಒಂದ್ ಸೀರೆ ತರ್ತಾರ. ಮತ್ತೆ ಭಾನುವಾರ ಮನೇಲಿ ಇರ್ತಾರಲ್ಲ ಹಂಗೆ ಅಡ್ಡಾಡ್ತೀಯ? ಹಂಗ ಯಾಕೆ ಅಡ್ಡಾಡ್ಲಿ? ಚೂಡಿದಾರ ಹಾಕೋತೀನಿ. ಅಯ್ಯ ನಿನ್ನ ಚೂಡಿ ಲಾಡಿನ. ಲಾಡಿ ಅಲ್ಲದು ಚೂಡಿದಾರ. ಲಾಡಿದ್ರ ಚೂಡಿ. ಲಾಡಿನೇ ಇಲ್ಲ ಅಂದ್ರೆ ಅಲ್ಲಲ್ಲಿ ನಿಂದಿರ್ತೈತಿ ನೀನು ಚೂಡಿ. ಶಾಣಕ್ಕಿದೇವ ತಾಯಿ ದೊಡ್ಡಕ್ಕಿದಿ. ಹೋಗ ಹೋಗಿ ಏನದೊಂದೇ ಕಲ್ತು ಬ್ಯಾರೆ ಬಾಯ್ಪಟ್ ಮಾಡಿಲ್ಲ. ಕಲ್ತಿಲ್ಲ. ಇದೊಂದೇ ಹೇಳ್ಕೊಟ್ರೆ ಇದೊಂದೇ ಮಾತಾಡಕ್ಕೆ. ಹೋಗು
ಜಾಡಿಸ್ತಾಳ 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 ನಾನು ಜಾಡಿಸಬಾರ್ದ ಜಾಡ್ಸಿ ಇಲ್ಲ ಇಲ್ಲ ನಾ ಏನ್ ಜಾಡ್ಸಲ್ಲ ನಾಳೆ 6:30 ಬರ್ರಿ ಅವಾಗ ಜಾಡಿಸ್ತೀನಿ ಮೊದ್ಲ ವಿಡಿಯೋ ಮಾಡಕತ್ತಾರ ಎಲ್ಲ ಇಲ್ಲೇ ನಂದು ಜಾಡ್ಸಿತ್ತು ಏ ಸಂಗವ ಹೋಗುವಂತಿ ಕೂಸಿನ ಕೊಟ್ಟು ಹೋಗಿದ್ದು. ಅಯ್ಯೋ ಈ ಬಾಡೆ ನನ್ ಮಗ ಇಲ್ಲೇ ಅದನೇನು ಇದು ನೋಡಿ ಇಟ್ಟು ಒದ್ರಕತ್ತೀನಿ ಸುಮ್ಮನೆ ಬಿದ್ದೆ ತಿಳಿ ಮರಿ ಬಿದ್ದಂಗ ಒಟ ಒಟ ಒದರ್ಬೇಕಾಗಿ ಕಾಡ್ಲಾರ್ದ ಕೂಸ ನಾನ ಮನಸ್ಸು ಮಾಡಿ ಹೋದಕಿನ ರಾತ್ರಿ ಶಟ್ಟಿಗೆ ಒಂದು ಉಳ್ಳಾಗಡ್ಡಿ ತಿನ್ಸಿದ್ರ ಸಾಕ ಬೆಳಕ್ ಹರ್ರಾದ್ರಾಗ 8 ಮಕ್ಕಳ ಹಿಡಿದು ಹೋಗಿದ್ದೀನಿ ಹೊಗೆ ಪೈಕಿನ ನೀನು ಯಾವಾಗಿದ್ದೀನಿ ಹೇಳಿ ನನಗ ಬಂದ ಹೋಗೋ ಹೋಗಂತ ನಿಮ್ಮ ಮನೆಗೆ ಅವ್ ಕಾಲು ಹೋಗ್ತೀನವ್ವ ಹೋಗ್ತೀನಿ ಹೋಗೋ ಮುಂದೆ ಸಂಗವ ಒಂದು ಮಾತು ಹೇಳ್ತಾಳ ನೆನಪನಾಗಿಟ್ಟುಕೋ ಒಂದಲ್ಲ ಒಂದು ದಿನ ಈ ಬಂಜೆ ಹೆಣ್ಣು ತನ್ನ ಬಂಜದ ವಿಷದ ಹಾಲನಿನ ಕೂಸಿ ಕುಡಿಸಿ ಸಾಯ್ ಹೊಡಿಲಿಲ್ಲ ಅವಾಗ ಗೊತ್ತಾಗುತ್ತಾ ಈ ಸಂಗವ್ವ ಏನ್ ಹೇಳಿದ್ದು ಅಂತ ಬರ್ತೀನವ್ವ ಸಂಗಮಲ್ಲಿ ಹೋಗಿದ್ಲು ಆಕಿಗೋಸ್ಕರ ಸ್ಪೆಷಲ್ ಆಗಿ ಬ್ರೂ ಕಾಫಿ ಮಾಡ್ಕೊಂಡ್ ಬಂದಿದ್ದೆ. ಏನಕ್ಕ ನೀನ್ ಸ್ವಲ್ಪ ಅದ್ರ ಬುದ್ಧಿ ಇದೆಯಾ? ಅವಳು ಮನೇಲಿ ಇಟ್ಕೊಳ್ಳೋದೇ ತಪ್ಪು ಅಂತದ್ರಲ್ಲಿ ನೀ ಕಾಫಿ ಮಾಡ್ಕೊಂಡ್ ಬಂದ್ಯಾ? ಇನ್ನೊಂದ್ಸಾರಿ ಅವಳನ್ನ ನೀ ಮನೆ ಒಳಗೆ ಬಿಟ್ಕೊಳಕ್ ಹೋಗ್ಬೇಡ. ಅಕ್ಕ ನಿನ್ ಗೊತ್ತಿಲ್ಲ, ಅವಳ ಮನೇಲಿ ಕಾಲಿಟ್ರೆ ಜಗಳ ಹಚ್ಚೋದೇ ಅವಳ ಕೆಲಸ. ಅವಳ ಗುಣ ನಾನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಹೋಗ್ಲಿ ಬಿಡು, ಆ ಕಾಫಿನ ನೀನೇ ಕುಡಿವಂತೆ. ಆ ಪಾತ್ರೆ ತೊಳೆದಿದ್ದೀನಲ್ಲ ಒಳಗಿಟ್ಟು ಬರ್ತೀನಿ, ಸ್ವಲ್ಪ ನೋಡ್ತಾ ಇದ್ದೆ. ಸಾಕು ತಾಯಿ, ಎದೆ ಹಾಲು ನಿನಗೆ ಸಾಕಾಗ್ತಾ ಇಲ್ಲ ಅಂತ ಕಾಣೆ. ಬಾರಪ್ಪ, ಈ ನಿನ್ನ ಹೆತ್ತ ತಾಯಿ ಹಾಲು ನಿನಗೋಸ್ಕರನೇ ಕಾದಿದೆ. ಬಾ. ಹೋಗ್ತೀನವ್ವ ಹೋಗ್ತೀನಿ ಹೋಗೋ ಮುಂದೆ ಸಂಗವ ಒಂದು ಮಾತು ಹೇಳ್ತಾಳ ನೆನಪನಾಗಿಟ್ಕೋ ಒಂದಲ್ಲ ಒಂದು ದಿನ ಈ ಬಂಜೆ ಹೆಣ್ಣು ತನ್ನ ಬಂಜದ ವಿಷದ ಹಾಲನ್ನ ಕೂಸಿ ಕುಡಿಸಿ ಸಾಯ್ ಹೊಡಿಲಿಲ್ಲ ಅವಾಗ ಗೊತ್ತಾಗುತ್ತಾ ಈ ಸಂಗವ್ವ ಏನ್ ಹೇಳಿದ್ದು ಅಂತ ಎಷ್ಟು ದಿವಸದಿಂದ ಹೊಂಚು ಹಾಕೊಂಡು ಕುಳಿತಿದ್ದೆ ನನ್ನ ಮಗುನ ಸಾಯಿಸ್ಬೇಕು ಅಂತ. ನಿನ್ನ ಬೆಂಜದಿ ಹಾಲನ್ನ ನನ್ನ ಮಗು ಕುಡಿಸಿ ಅದ್ರ ಸಾಯಿಸ್ಬೇಕು ಅಂತ ಮಾಡಿದ್ದೇನೆ ನೀನು. ಇದೊಂದ್ಸಲ ತಪ್ಪಾಗಿದೆ, ದಯವಿಟ್ಟು ನನ್ನ ಅಪ್ಪಳನ್ನು ಕ್ಷಮಿಸ್ಬಿಡಮ್ಮ. ನಿನ್ನ ಕಾಲು ಛೀ! ನಿನ್ ಮುಖ ನೋಡೋಕೆ ನನಗೆ ಅಸಹ್ಯ ಅನ್ಸ್ತದೆ. ಹೊರಟೋಗೆ. ಏನಿದು ಮನೆಯಲ್ಲಿ ರಾಟ ಅಂತ? ಏನಾಯ್ತು ಅಂತ ಕೇಳ್ತಾ ಇದ್ದೀರಲ್ಲ, ನನ್ನನ್ನು ಯಾಕ್ರಿ ಕೇಳ್ತಾ ಇದ್ದೀರಾ? ಇಲ್ಲೇ ನಿಂತಿದ್ದಾಳಲ್ಲ ನನ್ನ ಅತ್ತಿಗೆ ಅಂದ್ರೆ ದೇವತೆ ಇದ್ದಾಗೆ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರಲ್ಲ, ಅದೇ ಈ ನಿಮ್ಮ ಅತ್ತಿಗೆನ ಕೇಳಿ ನೋಡಿ, ಅವಳೇ ಹೇಳ್ತಾಳೆ ನಿಮಗೆಲ್ಲ ವಿಷಯನ. ಏನ್ ಮಾಡಿದ್ದಾರೆ? ನೋಡಿ, ನನ್ನ ಮಗುನ ಸಾಯಿಸ್ಬೇಕು ಅಂತ ಅದ ಬಂಜದಿ ವಿಷದ ಅಲ್ಲ ಈ ಮಗು ಕುಡಿಸ್ತಾ ಇದ್ಲು ರೀ. ಅತ್ತಿಗೆ, ಮಾಲ್ತಿ ಹೇಳ್ತಿರು ಮಾತು ನಿಜವೇನಮ್ಮ? ಅತ್ತಿಗೆ, ನಾನು ನಿಮ್ಮನ್ನೇ ಕೇಳ್ತಾ ಇದ್ದೀನಿ, ನೀವು ಹೇಳ್ತಿರೋ ಮಾತು ನಿಜವೇನಮ್ಮ? ತೂ ನಿಮ್ಮ ಜನ್ಮಕ್ಕಿಷ್ಟು ಅತ್ತಿಗೆ, ಮನಸ್ಸಿನಿಂದ ದುರ್ಬುದ್ಧಿಯನ್ನು ತುಂಬಿಕೊಂಡು ಮೇಲ್ ಮಾತಿಗೆ ಮೈದುನ ನಿನ್ನಿಂದೆಲ್ಲ ವಂಶದ ಬಳ್ಳಿ ಹಬ್ಬಿ ಹೂ ಬಿಡಬೇಕಾಗಿದೆ, ಹಾಗೆ ಹೀಗೆ ಅಂತ ಪ್ರೀತಿ ನಟನೆ ತೋರಿಸ್ತಾ ಇದೆಯಲ್ಲಮ್ಮ. ಸಾಕಮ್ಮ, ನಮಗೆ ಈ ಮನೆ ಸಹವಾಸವೇ ಸಾಕು. ನಾವೇ ಎಲ್ಲಾದ್ರೂ ಹಾಳಾಗಿ ಹೋಗ್ತೀವಿ. ನಡೆ ಮಾಲ್ತಿ, ಹೋಗೋಣ. ಎಲ್ಲಿಗೆ ಹೊರಟಾಗಿದೆ ಅಣ್ಣ, ಇನ್ಮೇಲಿನ ಜೊತೆ ಕೂಡಿ ಬಾಳಲು ಸಾಧ್ಯವಿಲ್ಲಣ್ಣ. ರವಿ, ಏನಾಯ್ತಪ್ಪ? ಇನ್ನು ಏನಾಗ್ಬೇಕಣ್ಣ, ಇನ್ನು ಏನಾಗ್ಬೇಕು?
ನನ್ನ ಅತ್ತಿಗೆ ಐ ಮೀನ್ ನಿನ್ನ ಹೆಂಡತಿ ಯಾರಿಲ್ಲದ ಸಮಯ ಸಾಧಿಸಿ ನನ್ನ ಮಗುವಿಗೆ ತನ್ನ ಪಂಚದ ವಿಷದ ಹಾಲು ಕುಡಿಸಿ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಕೇಳೋಣ ಬೇಕಿದ್ರೆ. ಸಾವಿತ್ರಿ, ನಿಜ ಹೇಳು. ಪಾಪ ಅವರ ಮಗುವಿಗೆ ನಿನ್ನ ಬಂಜದ ವಿಷದ ಉಣಿಸಿದೀಯಾ? ಹೇಳು ಸಾವಿತ್ರಿ, ಹೇಳು. ಹಸ್ತ ಕೂಸಿಗೆ ಕರಳು ತಡಿಲಾರ್ದೆ ಎದೆ ಹಾಲು ಉಣಿಸಿದ್ದು ನಿಜ ರೀ. ಏ, ಕೂಸಿ ನಿನಗೇನು ಅನ್ಯಾಯ ಮಾಡಿದಂತ ನಿನ್ನ ಪಂಚದ ವಿಷದ ಉಣಿಸಿದಿ? ಮಗಳ ರಾಕ್ಷಸಿ ಮಗಳು. ಅಣ್ಣ, ನಮಗೋಸ್ಕರ ನೀವ್ಯಾಕನ ಜಗಳಾಡ್ತಾ ಇದ್ರ? ಅಣ್ಣ, ನನಗೆ ಈ ಆಸ್ತಿ ಬೇಡ, ನೀನು ಬೇಡ, ಅತ್ತಿಗೆ ಬೇಡ, ನನಗೆ ನನ್ನ ಮಗು ಬೇಕಣ್ಣ, ನನ್ನ ಮಗು ಬೇಕು. ನಿಜಪ್ಪ ರವಿ, ನೀನು ಮಾತ್ರ ನಿಜ. ನಿನಗೆ ಆಸ್ತಿ ಬೇಡ, ನಾನು ಬೇಡ, ನಿನ್ನ ಅತ್ತಿಗೆ ಬೇಡ, ನಿನಗೆ ನಿನ್ನ ಮಗು ಬೇಕು. ಹೇ ರವಿ, ನಿಮ್ಮಂತೆ ನಮಗೂ ಒಂದು ಮಗು ಇತ್ತು. ನಗುತ್ತೈತಿ ದೈವ ಅಲ್ಲಿ, ಅಳುತ್ತೈತಿ ಜೀವ ಇಲ್ಲಿ. ನಗುತ್ತೈತಿ ದೈವ ಅಲ್ಲಿ, ಅಳುತ್ತೈತಿ ಜೀವ ಇಲ್ಲಿ. ವಿಧಿಯಾಟ ಬಲ್ಲವರಾರು ಮಾನವ, ವಿಧಿಯಾಟ ಬಲ್ಲವರಾರು ಮಾನವ. ನಗುತ್ತೈತಿ ದೈವ ಅಲ್ಲಿ, ಅಳುತ್ತೈತಿ ಜೀವ ಇಲ್ಲಿ. ಸಾವಿತ್ರಿ, ಅನ್ಯಾಯವಾಗಿ ನೀವು ಹೊಡೆದು ಬಿಟ್ಟೆ. ನನ್ನ ತಪ್ಪನ್ನು ಕ್ಷಮಿಸಿಬಿಡು ಸಾವಿತ್ರಿ, ಕ್ಷಮಿಸಿಬಿಡು. ತಪ್ಪು ನಿಮ್ಮದಲ್ಲ ರೀ, ತಪ್ಪು ನನ್ನದು ರೀ, ತಪ್ಪು ನನ್ನದು. ಮೊದಲನೇ ತಪ್ಪು, ನಾನು ಆ ಕೂಸಿಗೆ ಜನ್ಮ ನೀಡಬಾರ್ದಾಗಿತ್ತು. ಎರಡನೇ ತಪ್ಪು, ಜನ್ಮ ನೀಡಿದ ಕೂಸನ್ನು ಅನ್ಯರಿಗೆ ದಾನ ಮಾಡಬಾರ್ದಾಗಿತ್ತು. ಮೂರನೇ ತಪ್ಪು, ಒಮ್ಮೆ ದಾನ ಮಾಡಿದ ಮಗುವನ್ನು ನನ್ನದು ಎಂಬ ಮಮಕಾರದಿಂದ ಎದೆ ಹಾಲುಣಿಸಬಾರ್ದಾಗಿತ್ತು. ನಾನು ಮಾಡಿದ ತಪ್ಪಿಗೆ ವಿಧಿ ವಿಚಿತ್ರ ಶಿಕ್ಷೆ ನೀಡ್ತಿರ್ಬೇಕಾದ್ರೆ ತಾಳಿ ಕಟ್ಟಿದ ಗಂಡನಾದ್ರೂ ನೀವಾದ್ರೂ ಯಾಕೆ ಸುಮ್ಮಿದ್ದೀರಾ? ಹೊಡಿರಿ, ಬಡಿರಿ, ಕಟ್ಟಿಗೆ ಕೊಂಡಾಕಿ ಸ್ವಾಮಿ. ಇಷ್ಟಕ್ಕೆಲ್ಲ ನಾನೇ ಕಾರಣ. ತಪ್ಪೆಲ್ಲ ನನ್ನದೇ ಸಾವಿತ್ರಿ, ನನ್ನದೇ. ಇಲ್ಲ ರೀ, ತಪ್ಪು ನಿಮ್ಮದಲ್ಲ ರೀ, ತಪ್ಪು ನಿಮ್ಮದಲ್ಲ. ತಪ್ಪು ಬರಿದಾದ ಈ ಮನೆಯ ಬಂಜೆ ತೊಟ್ಟಿಲಿದ್ರೆ ಬಂಜೆ ತೊಟ್ಟಿಲು. ಕುಣಿಸೋನು ಅಲ್ಲಿ, ಕುಂತೋನು ಮ್ಯಾಲೆ.